ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಯಾರೆಲ್ಲ ಮಚ್ಚಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಏನು ಇವತ್ತು ಇಂಟ್ರೊನ ಈ ಥರ ಕೊಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇವತ್ತು ಫುಲ್ ಕೆಲಸ ಆಯಿತು ನನಗೆ. ಆಮೇಲೆ ಎದುರು ಹೋಗ್ಬಿಟ್ಟೆ, ಡ್ಯೂಟಿಗೆ ಟೈಮ್ ಆಗ್ತಿತ್ತು. ಸೊ ಅದಕ್ಕೆ ಬೇಗ ತಿಂಡಿನ ರೆಡಿ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ತಿಂಡಿಗೆ ಬಂದು ಕುಷ್ಕ ಮಾಡ್ತಿದ್ದೀನಿ ನಾನು. ಸೊ ಕುಷ್ಕ ಮಾಡೋಕ್ಕೆ ಏನು ಐಟಮ್ ಬೇಕು ತೋರಿಸ್ಕೊಡ್ತೀನಿ ಬನ್ನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಹಾಗೆ ಒಂದು ಗೆಡ್ಡೆ ಈರುಳ್ಳಿ, ಹಾಗೆ ಚಕ್ಕೆ ಲವಂಗ, ಅಚ್ಕಾರದ ಪುಡಿ, ಗರಂ ಮಸಾಲ, 2 ಗೆಡ್ಡೆ ಈರುಳ್ಳಿ, ಪಲಾವ್ ಎಲೆ, ಸೋಂಪು, ಮರಾಠ ಮೊಗ್ಗು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಚಕ್ಕೆ ಲವಂಗ ಅದಿಷ್ಟು ರುಬ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮಾಡೋದಕ್ಕೆ 1 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಎಣ್ಣೆ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಇದಿಷ್ಟು ರುಬ್ಬಕ್ಕೆ ಹಾಕೋತಿದ್ದೀನಿ. ಟೊಮೊಟೊನ 2 ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ಚೆನ್ನಾಗಿ ರುಬ್ಕೊಂಬರೋಣ. ಸೊ ಫೈನಲಾಗಿ ರುಬ್ಕೊಂಬಂದಾಗಿದೆ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀನಿ. ಪಲಾವ್ ಎಲೆ ಸೆಟ್ ಆಗ್ತಿದ್ದೀನಿ ಇವಾಗ. ಸೊ ಟೈಮ್ ಬಂದು 8:15 ಆಗೋಗಿದೆ ಆಲ್ರೆಡಿ. ಸೊ ನಮ್ಮ ಅಣ್ಣಂಗೆ ಟೈಮ್ ಆಗ್ತಿದೆ, 9 ಗಂಟೆಗೆ ಹೋಗಬೇಕು ಅನ್ನೋ ಡ್ಯೂಟಿಗೆ. ಇವಾಗ ಈರುಳ್ಳಿ ಹಾಕ್ತಿದ್ದೀನಿ. ನೆಕ್ಸ್ಟ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಸೊ ರುಬ್ಕೊಂಡ್ರೆ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾನೆ ಇರಬೇಕು. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಟೆಲ್ಲ ಸೀದೋಗುತ್ತೆ. ನೆಕ್ಸ್ಟ್ ಇವಾಗ ಅರಿಶಿನ ಹಾಕ್ತಿದ್ದೀನಿ ನಾನು. ಅರಿಶಿನ ಬೇಕು ಅಂದರೆ ಹಾಕ್ಕೋಬೋದಿಲ್ಲ, ಅಂದರೆ ಇಲ್ಲ, ಆಪ್ಷನಲ್ ಅದು. ಹಾಗೆ ಅಚ್ಕಾರದ ಪುಡಿ, ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ, ನೋಡಿ ಹಾಕ್ಕೊಳ್ಳಿ ಅಚ್ಕಾರದ ಪುಡಿನ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ, ಕಲ್ಲುಪ್ಪನ್ನ ನಾನು. ಸೊ ಹುಳಿ ಉಪ್ಪು ಹಾಕೋಬೋದು, ನಾನು ಕಲ್ಲುಪ್ಪೇ ಜಾಸ್ತಿ ಯೂಸ್ ಮಾಡೋದು. ಅದೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟೆ. ಸೊ ಮಿಕ್ಸ್ ಕೊಟ್ಟಾದಮೇಲೆ ಇವಾಗ ಜಾರಲ್ಲಿ ಆಡಿಸ್ಕೊಂಡಿದ್ದೀವಲ್ಲ ಮಸಾಲೆ, ಆ ನೀರನ್ನ ವೇಸ್ಟ್ ಮಾಡಬಾರ್ದು. ಯೂಸ್ ಆಗೋ ಅಂಥದ್ದು ಯಾರಿದ್ರೆ ಯೂಸ್ ಮಾಡ್ಕೋಬೇಕು. ಸೊ ಅದಕ್ಕೂ ಸ್ವಲ್ಪ ನೀರು ಬಿಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರನ್ನು ಅಲ್ಲಿಗೆ ಹಾಕಿದೆ. 1 ಗ್ಲಾಸ್ ಅಕ್ಕಿಗೆ 2 ಲೋಟ ನೀರು ಹಾಕ್ತಿದ್ದೀನಿ ನಾನು. ಸೊ ನೀರಲ್ಲಿ ಹಾಕಿದ್ಮೇಲೆ ಅಕ್ಕಿ ಹಾಕ್ತಿದ್ದೀನಿ. ಅಕ್ಕಿ ಹಾಕ್ಬೇಕಾದ್ರೆ ಏನಾಯಿತು ಅಂತಂದರೆ, ಸೊ ವೀಡಿಯೋ ಬಟನ್ ಆನ್ ಮಾಡಿದ್ದೀನಿ, ಅಂದ್ಬಿಟ್ಟು ಹಾಕಿದ್ದೀನಿ. ಅಲ್ಲಿ ವೀಡಿಯೋ ರೆಕಾರ್ಡೇ ಆಗಿಲ್ಲ. ಆಮೇಲೆ ಗಳಗಳಕ್ಕೂ ತಿರುಗಿ ನೋಡ್ತಿದ್ದೀನಿ ವೀಡಿಯೋ ರೆಕಾರ್ಡ್ ಆಗಿದೆಯಲ್ವಾ ಅಂತ. ಸೊ ನನಗೆ ಸ್ವಲ್ಪ ಬೇಜಾರಾಯಿತು, ಅಕ್ಕಿ ಹಾಕ್ಬೇಕಾದ್ರೆ ಆನ್ ಮಾಡ್ಕೋಬೇಕಾಗಿತ್ತು. ಸೊ ತಿಂಡಿ ಮಾಡೋ ಗಾಬರಿಲಿ ಅದು ಮರ್ತೋಯ್ತು ನನಗೆ, ಆನ್ ಮಾಡಿದ್ದೀನಿ ಆಫ್ ಮಾಡಿದ್ದೀನ ಅಂತ. ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಅಕ್ಕಿ ಹಾಕಿ ಇವಾಗ ಬೆಲ್ಟ್ ಹಾಕ್ತಿದ್ದೀನಿ ನಾನು. ಬೆಲ್ಟ್ ಹಾಕಿದ್ಮೇಲೆ 1-2 ವಿಜಿಲ್ ಕೂಗಿಸ್ಕೊಂಡ್ರೆ ಕುಷ್ಕ ರೆಡಿ. ಈಸಿಯಾಗಿ ಮಾಡ್ಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗುತ್ತೆ. ನನಗೇನಾದ್ರು ಬೆಳಗ್ಗೆ ಟೈಮಲ್ಲಿ ಲೇಟ್ ಆದರೆ ಇದೇ ಕುಷ್ಕನೇ ಮಾಡ್ತೀನಿ. ಸೊ 2 ವಿಜಿಲ್ ಕೂಗಾಗಿದೆ. ಕುಕ್ಕರ್ದು ಕ್ಯಾಪು ಓಪನ್ ಮಾಡಿದ ತಕ್ಷಣ ಫ್ಲೇವರ್ ಹಂಗೆ ಮೂಗ್ಗೆ ಬಂತು. ಸೊ ಚೆನ್ನಾಗಿ ಸತಿ ಮಿಕ್ಸ್ ಮಾಡಬೇಕು. ಅನ್ನ ಬಿಸಿ ಇದ್ದಾಗ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಮುದ್ದೆ ಆಗೋಗುತ್ತೆ. 1-2 ಸತಿ ಮಿಕ್ಸ್ ಮಾಡಿದ್ರೆ ಸಾಕು. ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಹಾಗೆ ಇವತ್ತು ಕುಷ್ಕ ಜೊತೆಗೆ ನಾನು ಚಟ್ನಿ ಮಾಡಿದ್ದೀನಿ ಕಾಂಬಿನೇಷನಾಗಿ. ಸೊ ಮೊಸರು ಬಜ್ಜಿನೂ ಮಾಡ್ತಾರೆ, ನಮ್ಮಲ್ಲಿ ಮೊಸರು ಯಾರು ಅಷ್ಟು ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಚಟ್ನಿ ಮಾಡಿದ್ದೀನಿ. ಕುಷ್ಕಾಗೆ ನಾವು ಮೊಸರು ಬಜ್ಜಿ ಮಾಡಬೇಕು, ಚಟ್ನಿ ಮಾಡ್ಕೊಂಡಿದ್ದೀವಿ ನಾವು. ನಮ್ಮಲ್ಲಿ ಮೊಸರು ಯಾರು ತಿನ್ನಲ್ಲ, ತಿಂದರೆ ತುಂಬ ರೇರಾಗಿ ತಿಂತೀವಿ ಅಷ್ಟೇ. ಟೇಸ್ಟ್ ಮಾಡು. ತುಂಬ ಚೆನ್ನಾಗೈತೆ. ಚಟ್ನಿಗೂ ಕುಷ್ಕಾಗೂ ತುಂಬ ಚೆನ್ನಾಗೈತೆ. ಅದ್ರ ಜೊತೆ ಮೊಸರು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಯಾರೂ ತಿನ್ನಲ್ಲ, ಮೊಸರು ಜಾಸ್ತಿ ಹಾಕೊಂಡು ತಿನ್ನಲ್ಲ. ಅದಕ್ಕೆ ಇವತ್ತು ಚಟ್ನಿ ಆಡಿಸಿದೆ. ಚೆನ್ನಾಯ್ತಲ್ಲ. ಚಟ್ನಿಗೂ ಕುಷ್ಕಾಗೂ ತುಂಬ ಚೆನ್ನಾಗುತ್ತೆ. ಸೊ ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ಮಧ್ಯಾಹ್ನ ಚಿಕನ್ ಪೆಪ್ಪರ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಏನು ಐಟಮ್ ಬೇಕು ತೋರಿಸ್ಕೊಡ್ತೀನಿ ಬನ್ನಿ. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ. ಇವಾಗ ಚಿಕನ್ ಹಾಕ್ತಿದ್ದೀನಿ.
1.5 kg ಚಿಕನ್ ಹಾಕ್ತಿದ್ದೀನಿ ನಾನು. ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಇವಾಗ ಚಿಕನ್ ಬೇಯೋಕ್ಕೆ. ಚಿಕನ್ಗೆ ನೀರು ಹಾಕೋಕ್ಕೆ ಹೋಗಬೇಡಿ, ಚಿಕನ್ನ ನೀರು ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಸೊ ಒಂದು 5 ನಿಮಿಷ ಆಗಿದ್ದೆ, ಇನ್ನೊಂದ್ಸತಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದ್ಸತಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. 1.5 kg ಚಿಕನ್ಗೆ 10 ರೂಪಾಯಿಗೆ ಒಂದು ಪ್ಯಾಕೆಟ್ ಪೂರ್ತಿ ಹಾಕೋತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಸೊ 1.5 kgಗೆ ನಾನು 3 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕೋತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಹಾಗೆ ಸ್ವಲ್ಪ ಸೋಯಾ ಸಾಸ್ ಹಾಕ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಹಾಗೆ ಟೊಮೊಟೊ ರುಬ್ಕೊಂಡಿದ್ರಲ್ಲ ಆ ಪೇಸ್ಟ್ ಹಾಕ್ತಿದ್ದೀನಿ. ಸೊ ಯಾರಿಗೆಲ್ಲ ಉಪ್ಪಾಗಿ ಬೇಯಿಸಿರೋ ಚಿಕನ್ ಇಷ್ಟ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಇದು. ಸೂಪರ್ ಆಗಿದೆ. ಸೊ ವಿಡಿಯೋ ಮಾಡೋ ಗಡ್ಬಿಟ್ಟಿಲಿ ನಾವು ಟೊಮೊಟೊನ ರುಬ್ಕೊಂಡಿದ್ನಲ್ಲ, ಸೊ ಅದು ಹಾಕಿರೋದೇ ನಿಮಗೆ ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅದು ಮಿಸ್ ಆಗಿದೆ. 2 ಟೊಮೊಟೊ ಹಣ್ಣು ನಾನು ರುಬ್ಬಿ ಚಿಕನ್ಗೆ ಹಾಕ್ಕೊಂಡಿದ್ದೀನಿ. ಸೊ ನೀವು ಹಂಗೆ ಮಾಡಿ, ಬೇಕಾದ್ರೆ ಕಟ್ ಮಾಡಿ ಕೂಡ ಹಾಕೋಬೋದು. ನಾನು ರುಬ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಆನ್ ಮಾಡಿದ್ದೀನಿ ಅಮೌಂಟ್ ಮಾಡಿದೆ, ಬೆಳಗ್ಗಿನ ಅಷ್ಟೇ ಹಂಗೆ ಮಾಡಿದೆ, ಇವಾಗಲೂ ಹಂಗೆ ಮಾಡಿದೆ. ವಿಡಿಯೋ ಮಾಡೋ ಗಡ್ಬಿಡಿಲಿ ಆನ್ ಮಾಡಿದ್ದೀನಿ ಆಫ್ ಮಾಡಿದ್ದೀನಿ ಒಂದು ಗೊತ್ತಾಗಲ್ಲ. ಸೊ ನೀವೇನಾದ್ರು ಮಾಡ್ಬೇಕಾದ್ರೆ 2 ಟೊಮೊಟೊ ಹಣ್ಣು ರುಬ್ಬಿಟ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ಸೊ 1-2 ನಿಮಿಷ ಆಗಿದೆ. ಸೊ ನೋಡೋಣ ಬನ್ನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಇನ್ನೂ ಚೆನ್ನಾಗಿ ಬೇಯಬೇಕು ಚಿಕನ್ನ. ಸೊ ನೀರೆಲ್ಲ ಹಂಗೆ ಇದೆ. ಸೊ ಪೆಪ್ಪರ್ ಡ್ರೈ ಮಾಡೋದು ತುಂಬ ಸಿಂಪಲ್ಲು, ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾನು ಇವತ್ತು ಬೇಳೆ ಸಾಂಬಾರು ಜೊತೆಗೆ ಮಾಡಿದ್ದೀನಿ. ಬೇಳೆ ಸಾಂಬಾರು ಒಳ್ಳೆ ಕಾಂಬಿನೇಷನು. ನಮ್ಮ ಅಣ್ಣಂಗೆ ತುಂಬ ಇಷ್ಟ ಪೆಪ್ಪರ್ ಡ್ರೈ. ಸೊ ಅದಕ್ಕೆ ಇವತ್ತು ಮಾಡೋದು ಅದಕ್ಕೋಸ್ಕರ ಮಾಡಿದ್ದೀನಿ. ಸೊ ಹಾಗೆ ನಿಮಗೂ ತೋರಿಸ್ತಿದ್ದೀನಲ್ಲ, ಸೊ ಇದೇ ಥರ ಫಾಲೋ ಮಾಡಿ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಸೊ ಎಕ್ಸ್ಟ್ರಾ ಇರೋ ಇದೆಲ್ಲ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಜಾರನು ಮಿಚ್ಚಾಗಿರುತ್ತಲ್ಲ, ಇದು ಅಷ್ಟೇ, ಯಾವುದು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯೂಸ್ ಆಗೋ ಅಂಥದ್ದು ಯಾರಿದ್ರೆ ಯೂಸ್ ಮಾಡ್ಕೋಬೇಕು ಯಾವಾಗಲೂ. ಸೊ ನಾನು 3 ಸ್ಪೂನ್ ಹಾಕಿದ್ದೆ ಪೆಪ್ಪರು, ಸ್ವಲ್ಪ ಖಾರ ಕಡಿಮೆ ಇತ್ತು, ಅದಕ್ಕೆ ಇನ್ನೊಂದು ಸ್ಪೂನ್ ಹಾಕ್ತಿದ್ದೀನಿ. ಆಮೇಲೆ ಅನ್ಕೋಬೋದು ಏನು 4 ಸ್ಪೂನ್ ಹಾಕ್ತಿದ್ದೀರಾ ಅಂತ. ಸೊ ಸ್ಪೂನ್ ಬಂದು ನೋಡಿ ಹಿಂಗೈತೆ, ಚಿಕ್ಕದಾಗೈತೆ. ಸೊ ಅದರಿಂದ 4 ಸ್ಪೂನ್ ಆಗಿದೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ. ಸೊ ನೋಡಿದ್ರಲ್ಲ, ಜಾಸ್ತಿ ಐಟಮ್ಸ್ ಏನಿಲ್ಲ. ಸೊ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ತಿದ್ದೀನಿ. ಸೊ ಲಾಸ್ಟ್ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ಸುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಸೊ ಇವಾಗ ನಿಮಗೆ ತೋರಿಸ್ತೀನಿ ಇದು ಯಾವ ಥರ ಆಗಿದೆ ಅಂತ. ಸೊ ಫೈನಲಿ ಚಿಕನ್ ಪೆಪ್ಪರ್ ಫ್ರೈ ರೆಡಿ ಆಗಿದೆ. ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡಿ ಗಾಯ್ಸ್, ಚಿಕನ್ ಮಾಡೋನು ಅಂದ್ಬಿಟ್ಟು 1 ಗಂಟೆಗೆ ಬಂದವನು ಇವತ್ತು. ಬರಬಾರ್ದ 1 ಗಂಟೆಗೆ ಎಂತಕ್ಕೆ ಬಂದೆ? ಸುಮ್ಮನೆ ಒಂದು ರೌಂಡ್ ಬಂದೆ ಹಂಗೆ. ಹೋಗಿ ತಿನ್ಕೊಂಡೋಗೋಣ ಆಗಿದ್ರೆ ಅಂತಲ್ಲ. ಹೌದು, 12 ಗಂಟೆಗೆ ಆಗೋಯ್ತು ಅದು. 12 ಗಂಟೆಗೆ ಫೋನ್ ಮಾಡೋಗ್ತಾ ನೀನು. ನಂಗೇನು ಗೊತ್ತು ನೀನು ಬರ್ತೀಯ ಅಂತ. ನಿಜ ಹೇಳ, ನೀ ಎಷ್ಟು ಪೀಸ್ ತಿಂದೆ? 5. 5? 5 ಹಾಕ್ಬೋದು. ನಂಗೆ 2 ಪೀಸ್ ಹಾಕಿದ್ಯಾ? ಇವಾಗ ಸ್ಯಾಂಪಲ್ಲು ನೀನು ಟೇಸ್ಟ್ ಮಾಡಲಿ ಅಂತ. ಗೈಸ್, ಚಿಕನ್ ಪೆಪ್ಪರ್ ಫ್ರೈ ಮೇಲೆ ಗೊತ್ತಾಗುತ್ತೆ ಹಂಗೆ. ಸೊ ಅದು ತಿನ್ಬೋದು ಹೇಳ್ತೀನಿ. ಚಿಕನ್ ಪರ್ಫೆಕ್ಟಾಗಿ ಕುಕ್ ಆಗೈತೆ. ಸೂಪರ್ ಆಗೈತೆ, ಮಾತ್ರ ಸ್ಪೈಸಿಯಾಗಿ ಐತೆ. ಅದು ಪೆಪ್ಪರ್ ಫ್ಲೇವರ್ ಬಾಯಿಗೆ ಹಂಗೆ ಗಮ್ ಕೊಡ್ತೈತೆ ತಿಂತಿದ್ರೆ. ಸೂಪರ್ ಆಗೈತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬದಲಾಗಿ ಕ್ಲಿಕ್ ಮಾಡಿ.
ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಮೇನಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸೊ ಮತ್ತೊಂದು ವಿಡಿಯೋ ಸಿಗ್ತೀವಿ. ಎಲ್ಲರಿಗೂ ಬಾಯ್ ಬಾಯ್. ಟೇಕ್ ಕೇರ್.